ನಗರದ ಅಭಿವೃದ್ಧಿ ಇವತ್ತು ಯಾವ ಒಂದು ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಈ ಒಂದು ನಗರದ ಜನತೆಯ ಹಣ ಯಾವ ರೀತಿ ಇವತ್ತು ಸದುಪಯೋಗ ಪಡಿಸ್ಕೋಬೇಕು ಇದೆಲ್ಲವನ್ನು ತರಲಿಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ಸಿದ್ಧವಾಗಿ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ. ನಿಮ್ಮ ರಕ್ಷಣೆ ನಿಮ್ಮ ಸ್ಥಾನಮಾನಗಳನ್ನು ಉಳಿಸ್ತಕ್ಕಂಥದ್ದಕ್ಕೆ ನಾನು ತಯಾರಾಗಿದ್ದೇನೆ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ಎಲ್ಲ ನನ್ನ ಈ ಸಭೆಯಲ್ಲಿ ಜವಾಬ್ದಾರಿಯನ್ನು ತಗೊಂಡು ಏನೋ ಒಂದು ಯಶಸ್ವಿಗೊಳಿಸಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳು, ನನ್ನ ನಮಸ್ಕಾರಗಳು ಎಲ್ಲರಿಗೂ. ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರು ಪುನೀತ್ ಗೌಡ ಅಂತ ಹೇಳಿ ಇವತ್ತು ಆಟೋ ಡ್ರೈವರ್ಗಳು ಗ್ಯಾಸ್ನ ಒಂದು ಕೊರತೆಯಿಂದ ಇವತ್ತು ಏನು ಸಮಸ್ಯೆಯಲ್ಲಿದ್ದಾರೆ. ಸಾಂಕೇತಿಕವಾಗಿ ಇಲ್ಲಿ 10 ಜನಕ್ಕೆ ಒಂದು ಅವರ ಕುಟುಂಬಗಳ ನಿರ್ವಹಣೆಗೆ 10,000 ರೂಪಾಯಿಗಳನ್ನು 5,000 ರೂಪಾಯಿಗಳನ್ನು ಈಗ ಸಾಂಕೇತಿಕವಾಗಿ ಕೊಡ್ತಾ ಇದ್ದಾರೆ. ಸುಮಾರು 990 ಜನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಟೋ ಡ್ರೈವರ್ಸ್ಗಳಿಗೆ. ಅವರ ಎಲ್ಲರಿಗೂ ಅವರ ಒಂದು ಈಗಿನ ಒಂದು ಸಮಸ್ಯೆಗಳಿಗೆ ಒಂದು ಆ ಕುಟುಂಬಗಳ ನಿರ್ವಹಣೆಗೆ ಒಂದು ಕಿಂಚಿತ್ತು ಅವರ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಲ್ಮೆಯ ವಂದನೆಗಳು ಕುಮಾರಣ್ಣ ಅವರಿಗೆ. ಅವ್ರು ತಿಳಿಸಿದ ಹಾಗೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗ್ಯಾಸ್ ಅಭಾವದಿಂದ ಆರ್ಥಿಕ ಸಂಕಷ್ಟ ಎದುರಿಸ್ತಿರುವಂತಹ ಸುಮಾರು 980 ಆಟೋ ಚಾಲಕರಿಗೆ ಕುಟುಂಬ ನಿರ್ವಹಣೆಗೆ ಕಷ್ಟವಾಗ್ತಿರೋದ್ರಿಂದ ಆರ್ಥಿಕ ಸಹಾಯವನ್ನ ನೀಡೋ ನಿಟ್ಟಿನಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ JDS ಮುಖಂಡರಾದಂತಹ ಪುನೀತ್ ಗೌಡ್ರು ತಲಾ 5,000 ರೂಪಾಯಿಗಳನ್ನ ಹೆಮ್ಮೆಯ ನಾಯಕರಾದಂತಹ ಮಾನ್ಯ ಕುಮಾರಸ್ವಾಮಿ ಅವರ ಅಮೃತ ಹಸ್ತದಿಂದ ಇದಕ್ಕೆ ಚಾಲನೆ ನೀಡ್ತಿದ್ದಾರೆ. ಈಗ ಕೇವಲ 10 ಜನ ಆಟೋ ಚಾಲಕರು ಪಡ್ಕೊಳ್ತಿದ್ದಾರೆ. ಆದರೆ ಮಿಕ್ಕ 970 ಆಟೋ ಚಾಲಕರು ಅವರು ಖಂಡಿತವಾಗ್ಲೂ ಇದನ್ನ ಸ್ವೀಕರಿಸಲಿದ್ದಾರೆ. ಬೃಹತ್ ಕಾರ್ಯಕ್ರಮದ ಮುಖೇನ ನಮ್ಮ ಕುಮಾರಣ್ಣ ಅವರ ಒಂದು ಸಮ್ಮುಖದಲ್ಲೇ ಅದನ್ನ ವಿತರಿಸಲಾಗುವುದು. ಇಂದು ಇದಕ್ಕೆ ಚಾಲನೆ ದೊರಕಿದೆ ಅಷ್ಟೇ. ಧನ್ಯವಾದಗಳು ಕುಮಾರಣ್ಣ ಅವರಿಗೆ. ನಮ್ಮ ನಾಡಿನ ಅಭಿವೃದ್ಧಿಯ ಜ್ಯೋತಿ ಕುಮಾರಣ್ಣ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜಯಬೇರಿಯನ್ನು ಬಾರಿಸಿ ಮುಖ್ಯಮಂತ್ರಿಗಳಾಗ್ಲಿ ಅಂತ ಎಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀಯಾ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಬೃಹತ್ ಜನತಾ ಸಮಾವೇಶ ಏನು ಬೆಂಗಳೂರು ವ್ಯಾಪ್ತಿಯಲ್ಲಿ ಪ್ರಪ್ರಥಮ ಬಾರಿಗೆ ಜರುಗಿದೆ. ಬೆಳ್ಳಿ ಹಬ್ಬದ ಸಂಭ್ರಮ ಕರುನಾಡಿನ ಮಂದಿಯ ಜೀವನದಲ್ಲಿ ಬಂಗಾರದ ಬೆಳಕನ್ನ ತರಲಿ ಅಂತ ಹಾರೈಸ್ತಾ ಇಂದು ಯಾರೆಲ್ಲ ಚೆಕ್ ಅನ್ನ ಪಡ್ಕೊಳ್ತಿದ್ದಾರೆ ಅದು ಶಫೀವುಲ್ಲಾ, ವೆಂಕಟೇಶ್ ಸಿ, ಶಿವಕುಮಾರ್ MR, ಈಶ್ವರ್ ಪಿ, ಸುದರ್ಶನ್ ಸಿ, ಮೋಹನ್ ಎಂ, ಪ್ರದೀಪ್ ಎಸ್, ರಾಘವೇಂದ್ರ MS, ಪ್ಯಾಟ್ರಿಕ್, ಬಸವರಾಜು. ಎಲ್ಲರಿಗೂ ಶುಭವಾಗ್ಲಿ. ಆಟೋ ಚಾಲಕರ ಕೊಡುಗೆ ನಾಡಿಗೆ ಬಹಳ ದೊಡ್ಡದು. ಕನ್ನಡ ಉಳಿಸುವಲ್ಲಿ ಅವರ ಪಾತ್ರ ಬಹಳನೇ ದೊಡ್ಡದು. ಚಿತ್ರರಂಗಕ್ಕೂ ಅವರ ಕೊಡುಗೆ ಹೆಚ್ಚಿನದು. ಹೆಚ್ಚು ಚಿತ್ರಗಳನ್ನು ನೋಡೋದು ನಮ್ಮ ಆಟೋ ಚಾಲಕರೇ. ಸೊ ಅವರಿಗೆ ಅವರ ಒಂದು ಹಿತದೃಷ್ಟಿಯನ್ನ ಮನಗಂಡು ಪುನೀತ್ ಗೌಡ ಅವರು ಒಂದು ಒಳ್ಳೆಯ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಧನ್ಯವಾದಗಳು. ಇದಕ್ಕೆ ಚಾಲನೆ ಅಷ್ಟೇ ಇಂದು ದೊರಕಿದೆ. ಇಂದಿನ ಕಾರ್ಯಕ್ರಮ ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ. ಬಹಳಷ್ಟು ವಿಚಾರಗಳನ್ನ ಕುಮಾರಣ್ಣ ಅವರು ತಿಳಿಸಿದ್ದಾರೆ. ದೇವೇಗೌಡರು ಕೂಡ ಹಾಗೆ ನಿಖಿಲ್ ಅವರು ತಿಳಿಸಿದ್ದಾರೆ. JDS ನ ಎಲ್ಲ ಪ್ರಮುಖ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದ್ದಾರೆ. ಜವರಾಯ್ ಗೌಡ್ರು, ರಮೇಶ್ ಗೌಡ್ರು ಆದಿಯಾಗಿ ಎಲ್ಲರಿಗೂ ಶುಭಾಶಯಗಳು. ಇಂಥ ಅದ್ಭುತವಾದ ಕಾರ್ಯಕ್ರಮ ಆಯೋಜಿಸಿದ್ದಕ್ಕಾಗಿ ಪ್ರಕಾಶ್ ಅವರು, ಸರ್ವಣ ಅವರ ಆದಿಯಾಗಿ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕೃಷ್ಣಪ್ಪ ಅವರಿಗೂ ಕೂಡ ಅವರಿವರೆನ್ನದಂತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸಮಸ್ತರಿಗೂ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಕಾರಣೀಭೂತರು ಅವರೇ ನಮ್ಮ JDS ಬಂಧುಗಳು, ಕಾರ್ಯಕರ್ತರು ಎಲ್ಲರಿಗೂ ನಲ್ಮೆಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ನಾಡನ್ನು ಕಟ್ಟಲು ಹೊರಟಿರುವಂತಹ ನಮ್ಮ ಪ್ರೀತಿಯ
ನಾಡ ಸೇನಾನಿಗಳು ನಮ್ಮ ಕುಮಾರಣ್ಣ ಅವರಿಗೆ ವಿಶೇಷ ಧನ್ಯವಾದಗಳು. ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ನೀಡಿ ಕಾಪಾಡ್ಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನೂಕು ನುಗ್ಲು ಮಾಡಬೇಡಿ. ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS.